ನೀವು ಮಕರ ರಾಶಿಯವರಾಗಿದ್ದು ನಿಮಗೇನಾದರೂ ಈ ಮಾಟಮಂತ್ರ ದೃಷ್ಟಿದೋಷ ಅಥವಾ ವಿಶೇಷವಾಗಿ ಮಾಟಮಂತ್ರದಿಂದ ನೀವು ಚಿಂತಾಕ್ರಾಂತರಾಗಿದ್ದರೆ, ಅಂದರೆ ಎರಡು ರೀತಿ ಇರ್ತಾರೆ ಅದರಲ್ಲಿ. ಕೆಲವರಿಗೆ ಅನುಮಾನ ಇರುತ್ತೆ, ಯಾರೇನೋ ಮಾಡಿಬಿಟ್ಟಿದ್ದಾರೆ ನಮಗೆ ಅಂಥೇಳಿ. ಇನ್ನೊಬ್ಬರು ಖಚಿತವಾಗಿ ಅವ್ರಿಗೆ ಗ್ಯಾರಂಟಿ ಇರುತ್ತೆ, ಮಾಡಿರೋದು ಹೌದು ನಾನು ಅನುಭವಿಸ್ತಾ ಇದ್ದೀನಿ, ಭಾಳಷ್ಟು ಕಡೆ ಕೇಳಿದ್ದೀವಿ, ನಮ್ಗೆ ಹೇಳಿದ್ದಾರೆ ಅಂಥೇಳಿ. ಸೊ ಈ ಎರಡೂ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೂ ಒಂದೇ ಬೇಕಾಗಿರ್ತಕ್ಕಂಥದ್ದು ರಕ್ಷಣೆ. ಸೊ ನಾನು ಈ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಯಾವ ದೇವತಾರಾಧನೆ ಅಥವಾ ಯಾವ ಒಂದು ಪದ್ಧತಿ ಪ್ರಕಾರ ಪರಿಹಾರ ಮಾಡಿಕೊಂಡ್ರೆ ಸದಾ ಸರ್ವದ ಈ ಮಾಟಮಂತ್ರಗಳ ವಿರುದ್ಧ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಬಹಳ ಸಿಂಪಲ್ ಪರಿಹಾರಗಳನ್ನು, ವಿಶೇಷ ಪರಿಹಾರಗಳನ್ನು ತಿಳಿಸ್ತೇನೆ. ಮಕರ ರಾಶಿಯ ಪ್ರತಿಯೊಬ್ಬರಿಗೂ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಅಂದರೆ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಮಾಟಮಂತ್ರದ ವಿಚಾರಗಳು, ಪರಿಹಾರಗಳು ಅಂತ. ನೋಡಿ, ಈ ಮಕರ ರಾಶಿಯವರು ನೀವಾಗಿದ್ದು ನಿಮಗೆ ಮಾಟಮಂತ್ರಗಳ ವಿಚಾರ ಯಾಕೆ ನಿಮಗೆ ಅದು ಸಡನ್ನಾಗಿ ಅನ್ನಿಸ್ತದೆ? ಕಷ್ಟಗಳು ಬರ್ತಾ ಇದೆ, ಹಿನ್ನಡೆಗಳಾಗ್ತಾ ಇದೆ, ಅವಮಾನಗಳಾಗ್ತಾ ಇದೆ, ಸೋಲಾಗ್ತಾ ಇದೆ, ತುಂಬ ಚೆನ್ನಾಗಿದ್ದಂಥ ನಿಮ್ಮ ಜೀವನದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಲೈಫ್ ಲೀಡಿಂಗ್ ಕ್ವಾಲಿಟಿ ಲೈಫ್ ಕಡಿಮೆ ಆಗ್ತಾ ಇದೆ. ಯಾಕೆ? ಏನು ಪರಿಹಾರ? ಯಾವ ರೀತಿಯಲ್ಲಿ ಇದನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಚಿಂತೆ ಇರ್ತದೆ. ಲಕ್ಷಣಗಳಿರುತ್ತೆ ಕೆಲವರಿಗೆ. ಅಂದರೆ ಈಗ ನೀವು ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಕೂದಲು ಬರ್ತಾ ಇದೆ ಅಂದರೆ ಮಾಟಮಂತ್ರದ ಲಕ್ಷಣಗಳಾಗಿರುವ ಸಾಧ್ಯತೆ ಇರ್ತದೆ. ಮಲಗಿದಾಗ ಕೆಟ್ಟ 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 ಕನಸುಗಳು ಬರ್ತಾ ಇದೆ ಅಂದರೆ ಮಾಟಮಂತ್ರದ ಲಕ್ಷಣಗಳು ಇರ್ತದೆ. ಇಲ್ಲ ಸುಮ್ಮನೆ ಸುಮ್ಮನೆ ಜಗಳಗಳು ಆಗ್ತಾ ಇದೆ, ನಗನಗ್ತಾ ಮುಗಿಬೇಕಾದಂಥ ಜಾಗಗಳಲ್ಲಿ ಕೂಡ ತುಂಬ ಜಗಳಗಳಾಗ್ತಾ ಇದೆ, ಅನಾವಶ್ಯಕ ಜಗಳಗಳಾಗ್ತಾ ಇದೆ, ಮನಸ್ತಾಪಗಳು, ಹೊಡೆದಾಟಗಳಾಗ್ತಾ ಇದೆ. ಮಾಟಮಂತ್ರದ ಲಕ್ಷಣ. ನಿಮಗೆ ಜಯ ಸಿಗಬೇಕಾದ ಜಾಗದಲ್ಲಿ ಸೋಲು ಆಗ್ತಾ ಇದೆ, ಲಾಭ ಆಗಬೇಕಾದ ಜಾಗದಲ್ಲಿ ನಷ್ಟ ಆಗ್ತಾ ಇದೆ. ನಿಮ್ಮನ್ನು ಜನ ಬಹಳ ಸೈಡ್ ಮಾಡಿ, ಅಂದರೆ ತುಚ್ಛೀಕರಣದಿಂದ ನಿಮಗೆ ಸೈಡ್ ಮಾಡಿ ಬಿಸಾಕ್ತಾ ಇದ್ದಾರೆ, ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಮಾಟಮಂತ್ರಗಳ ಲಕ್ಷಣ ಇರ್ತದೆ. ನಿರುದ್ಯೋಗಿಗಳಿಗೆ ಹಲವಾರು ಬಾರಿ ಎಲ್ಲ ಅವಕಾಶ ಎಲ್ಲ ಇದ್ದು, ಎಲ್ಲ ಹರಕೆ ಪೂಜೆ ಎಲ್ಲ ಮಾಡಿದ್ದೀನಿ, ಎಲ್ಲ ಓಕೆ, ನಿನಗೆ ಜಾಬು ಅಂತಂದ್ರು ಆದರೂ ಕೆಲಸ ಸಿಗ್ತಾ ಇಲ್ಲ. ಆಲ್ರೆಡಿ ಕೆಲಸ ಇರ್ತಕ್ಕಂಥವ್ರಿಗೆ HR ಇಂದ ಪ್ರಾಬ್ಲಮ್ ಆಗ್ತಾ ಇದೆ, ಸೀನಿಯರ್ಸಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಕೊಲೀಗ್ಸಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಯಾಲ್ರಿ ಹೈಕ್ ಮಾಡ್ತೀನಿ ಅಂತ ಹೇಳಿ ಮಾಡಿಲ್ಲ, ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ, ಕೆಳಗಡೆ ಪ್ರಮೋಷನ್ ಕೊಟ್ಟಿದ್ದಾರೆ ಬಟ್ ಸ್ಯಾಲ್ರಿ ಹೈಕ್ ಮಾಡ್ದೇನೆ ಅದೇ ಪೊಸಿಷನ್ಗೆ ಜಾಸ್ತಿ, ಅದೇ ಸಂಬಳಕ್ಕೆ ಜಾಸ್ತಿ ಕೆಲಸ ಮಾಡೋ ಅನ್ನೋಂಗಾಗಿದೆ. ಒಂಥರ ವಿಚಿತ್ರವಾಗಿರತಕ್ಕಂತಹ ಒಂದು ಅನುಭವವನ್ನು ಉದ್ಯೋಗದಲ್ಲಿ ಕೆಲವರು ಅನುಭವಿಸ್ತಾ ಇರ್ತಾರೆ. ಯಾಕೆ ನನಗೆ ಹಿಂಗಾಗ್ತಾ ಇದೆ? ಸುಮ್ಮನೆ ಎಲ್ಲರ ಹತ್ರ ಜಗಳ ಆಗ್ತಾ ಇದೆ ಆಫೀಸಲ್ಲಿ ಅಂತ. ಬಿಸ್ನೆಸ್ ಮಾಡೋರು ಹೊರತಲ್ಲ, ಎಷ್ಟೋ ಜನ ಮಕರ ರಾಶಿಯ ಬಿಸ್ನೆಸ್ ಮಾಡೋರಿಗೂ ಸಹ ಈ ಸಮಸ್ಯೆ ಉಂಟಾಗ್ತಾ ಇದೆ. ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮಕರ ರಾಶಿ, ತುಂಬ ಲಾಭ ಇಲ್ಲ, ನಷ್ಟ ಆಗ್ತಾ ಇದೆ. ಎಲ್ಲರಿಗೂ ಲಾಭ ಆಗ್ತಾ ಇದೆ, ನನಗೆ ಮಾತ್ರ ನಷ್ಟ ಆಗ್ತಾ ಇದೆ. ಅಥವಾ ಮೊದಲು ತುಂಬ ಚೆನ್ನಾಗಿ ಲಾಭ ಆಗ್ತಾ ಇತ್ತು, ಈಗ ನಷ್ಟ, ಸಡನ್ನಾಗಿ ಆಲ್ ಆಫ್ ಸಡನ್ ನಷ್ಟ ಆಗ್ತಾ ಇದೆ. ಕಸ್ಟಮರ್ಸ್ ಹತ್ರ, ಕ್ಲೈಂಟ್ಸ್ ಹತ್ರ ಎಲ್ಲ ಜಗಳ ಮನಸ್ತಾಪಗಳಾಗ್ತಾ ಇದೆ, ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ, ಮಾತು ಬದಲಾಯಿಸ್ತಾ ಇದ್ದಾರೆ, ನಾನು ಮಾತು ಬದಲಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾಕೆ? ಇದು ಏನು ಸಮಸ್ಯೆ ಇದು ಅಂಥೇಳಿ ನಿಮ್ಮ ಜಾತಕದ ವಿಚಾರಗಳು ಅಂತಂದರೆ ಮಾಟಮಂತ್ರಗಳು. ನಿಮಗೆ ಅಲ್ಲೆಲ್ಲೋ ಕುಂಕುಮ ಸಿಕ್ತು, ಎಲ್ಲೋ ಭಸ್ಮ ಸಿಕ್ತು, ಊಟದಲ್ಲಿ ಕೂದಲು ಸಿಕ್ತು, ಕೆಟ್ಟ ಕನಸು ಬೀಳ್ತಾ ಇದೆ, ಬೆಚ್ಚು ಬೀಳ್ದಂಗೆ ಆಗ್ತಾ ಇದೆ, ಸೋಲಾಗ್ತಾ ಇದೆ, ಗೊತ್ತಾಗ್ತಾ ಇದೆ ನಿಮಗೆ ಯಾರೋ ಏನೋ ಮಾಡಿಸಿದ್ದಾರೆ ಅಂತ. ಕೆಲವರಿಗಂತೂ ಖಚಿತವಾಗಿ ಕೇಳ್ಬಿಟ್ಟಿದ್ದಾರೆ, ಬೇರೆ ಕಡೆ ಗೊತ್ತಾಗ್ಬಿಟ್ಟಿದೆ ಅವರಿಗೆ ಮಾಟಮಂತ್ರ ಮಾಡಿಸಿದ್ದಾರೆ ಅಂಥೇಳಿ. ರಕ್ಷಣೆ ಬಹಳ ಮುಖ್ಯ ಅಲ್ವಾ? ಆ ರಕ್ಷಣೆಯನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬಹುದು ಮಕರ ರಾಶಿಯವರು ಅನ್ನುವಂಥದ್ದನ್ನು ತಿಳಿಸ್ತೇನೆ. 2 ಆರಾಧನೆಗಳನ್ನು ನಾನು ನಿಮಗೆ ಬಹಳ ಮುಖ್ಯವಾಗಿ ಹೇಳ್ತೇನೆ. ಒಂದು ವೆಂಕಟೇಶ್ವರನ ಆರಾಧನೆ. ಅದೇನು, ನೀವು ಮನೆಯಲ್ಲಿ ವೆಂಕಟೇಶ್ವರನ ಮುಂದೆ ಒಂದು ತುಪ್ಪದ ದೀಪವನ್ನು ಮಣ್ಣಿನ ಹಣತೆಯಲ್ಲಿ, ಫಸ್ಟ್ ಒಂದು ಸಗಣಿ ಮೇಲೆ ಒಂದು ತುಪ್ಪದ ದೀಪ, ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ವೆಂಕಟೇಶ್ವರನ ಫೋಟೋ ಮುಂದೆ ಪ್ರಾರ್ಥನೆ ಮಾಡಿಕೊಂಡು, ನಂತರ ಏನು ಮಾಡಬೇಕು, ಒಂದು 8 ಶನಿವಾರಗಳು ಆ ಥರ ಫೋಟೋ ಮುಂದೆ ಇದನ್ನು ತುಪ್ಪದ ದೀಪವನ್ನು ಹಚ್ಚಿ, ಮಣ್ಣಿನ ಸಗಣಿ ಬೆರಣಿ ಅದ್ರ ಮೇಲೆ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, ನಂತರ 8 ಶನಿವಾರಗಳು ಮುಗಿದ ನಂತರ ನಡ್ಕೊಂಡು ತಿರುಪತಿಯಿಂದ ತಿರುಮಲ ಬೆಟ್ಟ ನಡ್ಕೊಂಡು ಹತ್ತಬೇಕು. ತಿರುಪತಿವರೆಗೆ ಹೆಂಗೆ ಬೇಕಾದ್ರೂ ಹೋಗಿ, ತಿರುಪತಿಯಿಂದ ತಿರುಮಲ ಏನು ಬೆಟ್ಟ ಇದೆಯಲ್ಲ ಅದು ನಡೆದುಕೊಂಡು ಹತ್ತಿ, ಅದು ನೀವು ಬುಧವಾರ ದಿವಸ ನಡೆದುಕೊಂಡು ಬೆಟ್ಟ ಹತ್ತಿ ಸ್ವಾಮಿ ದರ್ಶನ ಮಾಡಿಕೊಂಡು ಬರತಕ್ಕಂಥದ್ದು, ಅಲ್ಲಿ ಪ್ರಾರ್ಥನೆ ಹರಕೆ ಮಾಡ್ಕೊಂಡು ಬರತಕ್ಕಂಥದ್ದು ನಿಮ್ಮ ಮಾಟಮಂತ್ರ ಪರಿಹಾರಗಳಾಗುತ್ತೆ ಸಮಸ್ಯೆಗಳು.
ಇಲ್ಲ ಇದೆಲ್ಲ ತುಂಬ ಲಾಂಗ್ ಪ್ರೊಸೆಸ್ಸು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಇತ್ಯಾದಿಗಳು ಅಂತಂದರೆ, ನೀವು ಮನೆಯಲ್ಲೇ ಈ ವಿಡಿಯೋ ಎಂಡಲ್ಲಿ ಭದ್ರಕಾಳಿ ಇದೊಂದು ಸ್ತೋತ್ರವನ್ನು ಹೇಳ್ತೇನೆ, ಭಾಳ ಪವರ್ಫುಲ್. ಎರಡೇ ದೇವರು, ನೀವು ವಿಷ್ಣು, ವೆಂಕಟೇಶ್ವರ, ನರಸಿಂಹ ಈ ಆರಾಧನೆಯನ್ನು ಬುಧವಾರ ಮಾಡಬೇಕು. ಇಲ್ಲ ನೀವು ಅದೇ ಬುಧವಾರ ಅಥವಾ ಪ್ರತಿದಿನ ಬೆಳಗ್ಗೆ ಎದ್ದು ಭದ್ರಕಾಳಿ ಆರಾಧನೆಯನ್ನು ಮಾಡಬೇಕು. ಭದ್ರಕಾಳಿ ನಿಮಗೆ ಭದ್ರವಾಗಿರ್ತಾಳೆ, ಯಾವ ಮಾಟ ಮಂತ್ರ ನಿಮಗೆ ತಾಗದಂಗೆ ಒಂದು ಅದ್ಭುತವಾದ ರಕ್ಷಾ ಕವಚ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಅದು ಆದಿಶಂಕರಾಚಾರ್ಯರೇ ರಚಿಸಿರ್ತಕ್ಕಂತಹ ಭದ್ರಕಾಳಿ ಕಾಳಿ ಅಷ್ಟಕ ಸ್ತೋತ್ರ ಇದೆ. ಆ ಸ್ತೋತ್ರನ ಈ ವಿಡಿಯೋ ಅಂಡಲ್ಲಿ ಹೇಳ್ತೇನೆ. ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಎರಡೂ ಹೊತ್ತು, ಬೆಳಗ್ಗೆದ್ದು ಸ್ನಾನ ಆದ ತಕ್ಷಣ ಫಸ್ಟ್ ಒಂದು 8 ಬಾರಿ ಒಂದು ದೇವ್ರ ಮನೆ ಮುಂದೆ ಕೂತ್ಕೊಂಡು, ಒಂದು ಚಾಪೆ ಮೇಲೋ ಮನೆ ಮೇಲೋ ಕೂತ್ಕೊಂಡು ಒಂದು 8 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಆ ಸ್ತೋತ್ರವನ್ನು ನಿಮ್ಗೆ ಹೇಳಲಿಕ್ಕೆ ರಿಪೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಅಕ್ಷರಗಳು ಬಹಳ ಇದಾಗಿಲ್ಲ, ಸುಲಭವಾಗಿಲ್ಲ ಅದು. ಆದ್ದರಿಂದ ನಂತರ ಸಾಯಂಕಾಲ ಅಥವಾ ರಾತ್ರಿ ಮಲಗುವ ಮುನ್ನ ಮತ್ತೆ ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮನೆ ಮುಂದೆ ಒಂದು ಚಾಪೆ ಮೇಲೆ ಮನೆ ಮೇಲೆ ಕೂತ್ಕೊಂಡು ಈ ಅಷ್ಟಕವನ್ನು ಮತ್ತೆ ಪುನಃ ಒಂದು 8 ಬಾರಿ ಕೇಳಿಸ್ಕೊಳ್ಳಿ. ಇದೇ ನಿಮಗೆ ಅದ್ಭುತವಾದ ಪರಿಹಾರ ಕೊಡುತ್ತಿದೆ. ಎರಡರಲ್ಲೂ ಕೂಡ ಏನಾಗುತ್ತೆ, ಸ್ವಲ್ಪ ನಾನ್ ವೆಜ್ ತಿನ್ನಬಾರ್ದು, ಪ್ಯೂರ್ ಆಗಿ ಶುದ್ಧವಾಗಿ ಇರಬೇಕು, ಸ್ವಲ್ಪ ರಿಸ್ಟ್ರಿಕ್ಷನ್ಸಲ್ಲಿ ಇರುತ್ತೆ. ಇಲ್ಲ ನನ್ನ ಕೈಲಿ ಅವೆಲ್ಲ ಮಾಡೋಕ್ಕಾಗಲ್ಲ, ನನಗೆ ಆಹಾರ ಪದ್ಧತಿ ಮತ್ತೊಂದು ಇನ್ನೊಂದಿಲ್ಲ ಅಂತಂದರೆ ಮತ್ತೊಂದು ಪರಿಹಾರ ಇದೆ. ಭದ್ರಕಾಳಿಗೆ ಸಂಬಂಧಪಟ್ಟಂಥ ಮತ್ತೊಂದು ವಿಶೇಷವಾದ ಪರಿಹಾರ ಇದೆ. ಆ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ, ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಸ್ವಪ್ನೇಶ್ವರಿ ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ ಇದೊಂದು ದಿವ್ಯೌಷಧ ಥರ ಕೆಲಸ ಮಾಡುತ್ತೆ. ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನು ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗೆ, ನಾನು ಇಟ್ಕೊಂಡು ನೀನು ಇದು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಳ್ಬೇಕು. ಏನಂದರೆ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಗೊತ್ತಿಲ್ವಾ ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ. ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸ ಕೂಡ ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು, ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು ಹಾಗೂ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು. ಇದು ಹಿಂಗೆ ಇಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರಾ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅತ್ತಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ.
ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಮ್ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ಬರದ್ದು ಇನ್ನೊಬ್ಬರು ಬಳಸೋ ಹಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ. ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಮ್ಮ ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರುತ್ತದೆ. ಯಾವ ಮಾಟ ಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದಾ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನ ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ. ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆ ದಿಮ್ಮ ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ. ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ ಇದಕ್ಕೆ. ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ದಿಮ್ಮ ಕೆಳಗಡೆ ಇಟ್ಕೊಂಡು ಮಲ್ಕೊಂತೀರಾ. ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲಿಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ ವಿವಸ್ತ್ರಾಶ್ಮಶಾನಾಲಯ ಮುಕ್ತಕೇಶಿ ಮಹಾಕಾಲಕಾಮಾಕುಲಕಾಲಿಕೇಯಂ. ಭುಜೆ ವಾಮಯುಗ್ಮೆ ಶಿರೋಸಿಂ ದಧಾನಾ ವರಂ ದಕ್ಷ್ಮಯುಗ್ಮೆ ಭಯಂ ವೈ ತಥೈವ. ಸುಮಧ್ಯಾಪಿ ತುಂಗಸ್ತನಾಭಾರನಮ್ರಾ ಲಸದ್ರಕ್ತಸೃಗ್ದ್ವಯಾ ಸುಸ್ಮಿತಾಸ್ಯ. ಶವದ್ವಂದ್ವಕರ್ಣಾವತಂಸಾಸು ಕೇಶಿ ಲಸತ್ಪ್ರೇತಪಾಣಿಂ ಪ್ರಯುಕ್ತೈಕಕಾಂಚೀ. ಶವಾಕಾರಮಂಚಾಧಿರೂಢಾ ಶಿವಾಭಿಶ್ಚತುರ್ದಿಕ್ಷು ಶಬ್ದಾಯಮಾನೇಭಿರಾಜೆ. ವಿರಂಚ್ಯಾದಿದೇವಾಸ್ತ್ರಯಸ್ತೆ ಗುಣಾಸ್ತ್ರೀನ್ ಸಮಾರಾಧ್ಯ ಕಾಲೀಂ ಪ್ರಧಾನಾ ಬಭೂಭುಃ. ಅನಾದಿಂ ಸುರಾದಿಂ ಮಖಾದಿಂ ಭವಾದಿಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಜಗನ್ಮೋಹನೀಯಂ ತು ವಾಗ್ವಾದಿನೀಯಂ ಸುಹೃತ್ಪೋಷಣೀ ಶತ್ರು ಸಂಹಾರಣೀಯಂ. ವಚಸ್ತಂಭನೀಯಂ ಕಿಮುಚ್ಚಾಟನೀಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಇಯಂ ಸ್ವರ್ಗದಾತ್ರಿ ಪುನಃ ಕಲ್ಪವಲ್ಲಿ ಮನೋಜಾಸ್ತು ಕಾಮಾನ್ ಯಥಾರ್ಥಂ ಪ್ರಕುರ್ಯಾತ್. ತಥಾ ತೇ ಕೃತಾರ್ಥಾ ಭವಂತೀತಿ ನಿತ್ಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಸುರಾಪಾನಮತ್ತಾ ಸುಭಕ್ತಾನುರಕ್ತಾ ಲಸತ್ಪೂತ ಚಿತ್ತೆ ಸದಾವಿರ್ಭವತ್ತೇ. ಜಪಧ್ಯಾನ ಪೂಜಾ ಸುಧಾ ಧೌತ ಪಂಕಾ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಚಿದಾನಂದಕಂದಂ ಹಸನ್ಮಂದಮಂದಂ ಶರಶ್ಚಂದ್ರಕೋಟಿ ಪ್ರಭಾಪುಂಜಬಿಂಬಂ. ಮುನೀನಾಂ ಕವೀನಾಂ ಹೃದಿ ದ್ಯೋತಯಂತಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಮಹಾಮೇಘಕಾಲಿ ಸುರಕ್ತಾಪಿ ಶುಭ್ರಾ ಕದಾಚಿತ್ ವಿಚಿತ್ರಾಕೃತಿರ್ಯೋಗಮಾಯಾ. ನ ಬಾಲಾ ನ ವೃದ್ಧಾ ನ ಕಾಮಾತುರಾಪಿ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಕ್ಷಮಸ್ವಾಪರಾಧಂ ಮಹಾಗುಪ್ತಭಾವಂ ಮಯಾ ಲೋಕಮಧ್ಯೆ ಪ್ರಕಾಶೀಕೃತಂ ಯತ್. ತವ ಧ್ಯಾನಪೂತೇನ ಚಾಪಲ್ಯಭಾವಾತ್ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ.
यदि ध्यानयुक्तो पठेद्यो मनुष्यः सदा सर्वलोके विशालो भवेच्च गृहे चाष्टसिद्धिर्मृते चापि मुक्तः स्वरूपं त्वदीयं न विन्दन्ति देवाः इति श्रीशङ्कराचार्यविरचितं कालिकाष्टकं सम्पूर्णं श्रीजगदम्बार्पणमस्तु।